ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಅಶ್ವಿನಿ. ನಾನು ಇವತ್ತು ನಿಮಗೋಸ್ಕರ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ಕ್ವಿಕ್ಕಾಗಿ ಮಾಡೋವಂಥ ಬಿರಿಯಾನಿನ ಶೇರ್ ಮಾಡ್ತಿದ್ದೀನಿ. ಅದಕ್ಕೆ ಇರೋಂಥ ಐಟಮ್ಸ್ನ ನೋಟ್ ಮಾಡ್ಕೊಳ್ಳಿ. ಅರ್ಧ ಕೆ ಜಿಯಷ್ಟು ಚಿಕನ್ನು, ಅರ್ಧ ಕೆ ಜಿ ರೈಸು, ಸೋನಾ ಮಸೂರಿ ರೈಸು, 2 ಸ್ಪೂನ್ ಖಾರದ ಪುಡಿ, ಹಾಗೆ ಚಕ್ಕೆ ಲವಂಗದ ಪುಡಿ ಇದನ್ನ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 3 ಟೊಮೊಟೊ, 1/2 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಕಸ್ತೂರಿ ಮೇಥಿ, 1/2 ಕಪ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 5 ಮೆಣಸಿನಕಾಯಿ, ಹಾಗೆ 2 ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಹಾಗೆ ಆಲ್ ಸ್ಪೈಸಸ್, ಅನಾನಸ್ ಹೂವು, ಮೊರಾಟಿ ಮೊಗ್ಗು, ಏಲಕ್ಕಿ 4, ಪಲಾವ್ ಎಲೆ, ಹಾಗೆ ಬಿರಿಯಾನಿ ಮಸಾಲ 2 ಸ್ಪೂನ್, ಹಾಗೆ 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ, 1 ಕಪ್ ಆಯಿಲ್. ನಿಮ್ಗೆ ಅಷ್ಟೇ ಬೇಕಾದರೆ 2 ಸ್ಪೂನ್ ಗೀ ಕೂಡ ಆ್ಯಡ್ ಮಾಡ್ಕೋಬೋದು. 5ರಿಂದ 6 ಜನ ಊಟ ಮಾಡ್ಬೋದು, ಅಷ್ಟಾಗುತ್ತೆ. ಇವಾಗ ಕ್ವಿಕ್ಕಾಗಿ 5 ಲೀಟರ್ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಈಗ 1/2 ಕಪ್ನ ಆಯಿಲ್ನ ಆ್ಯಡ್ ಮಾಡಬೇಕು. ಹಾಗೆ ಎಲ್ಲ ಸ್ಪೈಸಸ್ನ ಹಾಕಿ ತಿರ್ಸ್ಕೊಳ್ಬೇಕು. ಇವಾಗ ಸಿಡಿತಾ ಇದ್ದೀರಾ. ಇವಾಗ ಕಟ್ ಮಾಡಿಟ್ಟಿರೋಂಥ ಮೆಣಸಿನ್ಕಾಯಿ, ಈರುಳ್ಳಿನ ಹಾಕ್ಕೊಂಡು ಕಂದು ಬಣ್ಣದ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆಗಿದ ಮೇಲೆ ಸ್ಪೈಸಸ್ನ ಆ್ಯಡ್ ಮಾಡಬೇಕಾಗತ್ತೆ. ಈಗ 1 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ಚಕ್ಕೆ ಲವಂಗದ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ನೀವು ಚಕ್ಕೆ ಲವಂಗನ ಹಾಗೆ ಬೇಕಾದರೂ ಹಾಕೋಬೋದು, ಮತ್ತು ಪೌಡ್ರ್ ಬೇಕಾದ್ರೂ ಹಾಕೋಬೋದು. ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಮನೇಲಿ, ಅದಕ್ಕೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಈಗ 1/2 ಕಪ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಸ್ಮೆಲ್ ಹೋಗೋವರೆಗೂ ರೋಸ್ಟ್ ಮಾಡ್ಕೊಳ್ಬೇಕು ಇದನ್ನು. ನಂತರ ಚಿಕನ್ನ ಚೆನ್ನಾಗಿ ಇಟ್ಟಿದ್ದೆ ಆವಾಗಲೇ. ಅರ್ಧ ಕೆ ಜಿ ಚಿಕನ್ನ ಆ್ಯಡ್ ಮಾಡ್ತಿದ್ದೀನಿ. ಇದು ಕೂಡ ಹಾಗೆ ಸ್ವಲ್ಪ ಇವಾಗ ತಳ ಹಿಡಿಯುತ್ತೆ, ಚೆನ್ನಾಗಿ ತಿರ್ಸ್ಕೊಳ್ತಾ ಇರಬೇಕು. ಚೆನ್ನಾಗಿ ಅದರಲ್ಲಿರೋ ನೀರೆಲ್ಲ ಬಿಡೋವರೆಗೆ ಸುಂಡಿಸ್ಬೇಕು. ಈಗ 2 ಸ್ಪೂನ್ ಆಗೋಷ್ಟು ಸಾಲ್ಟ್ ಹಾಕ್ಕೊಳ್ತಿದ್ದೀನಿ. 1/2 ಕೆ ಜಿಗೆ 2 ಸ್ಪೂನ್ ಸಾಕಾಗುತ್ತೆ. ಬೇಕಂದರೆ ಇನ್ನು 1/2 ಸ್ಪೂನ್ನ ಆ್ಯಡ್ ಮಾಡ್ಕೋಬೋದು ಲಾಸ್ಟಲ್ಲಿ. ಉಪ್ಪು ಹಾಕಿದ್ಮೇಲೆ ಈಗ ನೀರು ಬಿಟ್ಕೊಳ್ತು ಚೆನ್ನಾಗಿ. ಚಿಕನ್ದು ಚೆನ್ನಾಗಿ ಸುಂಡಿದೆ. ಇವಾಗ ಕಟ್ ಮಾಡಿ ಇಟ್ಟಿರುವಂಥ ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದು ಸಾಫ್ಟ್ ಆಗೋವರೆಗೆ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಇವಾಗ ಸಾಫ್ಟ್ ಆಗೋ ಥರ ಬೆಂದಿದೆ. ಇದಕ್ಕೆ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ತಿದ್ದೀನಿ. 2 ಸ್ಪೂನ್ ಆಗೋಷ್ಟು ಬಿರಿಯಾನಿ ಮಸಾಲ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಖಾರದ ಪುಡಿ, ಹಾಗೆ 1 ಆಗೋಷ್ಟು ಕಸ್ತೂರಿ ಮೇಥಿ. ನೀವು ಹಸಿ ಸೊಪ್ಪಿದ್ರೂ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಂತರ ಕಸ್ತೂರಿ ಮೇಥಿನೇ ಜಾಸ್ತಿ ಯೂಸ್ ಮಾಡೋದು ನಾನು, ಅದಕ್ಕೆ ಕಸ್ತೂರಿ ಮೇಥಿ ಹಾಕಿದ್ದೀನಿ. ಮೇಥಿ ಕೂಡ ತುಂಬ ಟೇಸ್ಟ್ ಕೊಡುತ್ತೆ. ಈಗ ನೆಕ್ಸ್ಟು ಮತ್ತೆ ತೊಳೆದಿಟ್ಕೊಂಡಿರೋ ಅಂಥ 1/2 ಕಪ್ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಅದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದೀತಾ ಇರುತ್ತೆ. ನೋಡಿ ಇವಾಗ 75% ಬೆಂದಿದೆ ಚಿಕನ್ನು. ಇವಾಗ ನಾನು ಮೀಡಿಯಮ್ ಗ್ಲಾಸಲ್ಲಿ 4 ಗ್ಲಾಸ್ನ ನೀರು ಹಾಕ್ಕೊಳ್ತಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸಷ್ಟು ನೀರು ಹಾಕೋಬೇಕು. ಈಗ ಅರ್ಧ ಕೆ ಜಿಗೆ 2 ಗ್ಲಾಸಷ್ಟು ರೈಸ್ ಬರುತ್ತೆ, ಹಾಗಾಗಿ ನಾನು 4 ಗ್ಲಾಸ್ ವಾಟರ್ ಹಾಕ್ಕೊಳ್ತಾಯಿದ್ದೀನಿ. ಲಾಸ್ಟಲ್ಲಿ ನೀರೆಲ್ಲ ಕುದಿಬೇಕಾದ್ರೆ ನಮ್ಗೆ ಬೇಕಂದರೆ 1 ಸ್ಪೂನಷ್ಟು ಗೀನ ಹಾಕೋಬೋದು, ಚೆನ್ನಾಗಿರುತ್ತೆ ಫ್ಲೇವರು. ನಾನು ಹಾಕ್ಕೊಳ್ತೀನಿ. ಅರ್ಧ ಕೆ ಜಿ ಅಕ್ಕಿನ ಇವಾಗ ತೊಳೆದಿಟ್ಟಿದ್ದೀನಿ. 10 ಮಿನಿಟ್ಸ್ ಆಯಿತು, ನೆನೆಯೋಕೆ ಇಟ್ಟಿದ್ದೀನಿ. ಇದು ಕುದಿಯೋ ಬರೋವರೆಗೂ ವೆಯ್ಟ್ ಮಾಡಬೇಕು. ಕುದಿ ಬಂದಮೇಲೆ ಮೇಲೇ ಹಾಕ್ಕೊಡ್ಬೇಕು, ಇಲ್ಲಾಂದರೆ ರೈಸು ಮೆತ್ತಗಾಗ್ಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಕುದಿಯೋವರೆಗೆ ವೆಯ್ಟ್ ಮಾಡಬೇಕು. ಫಸ್ಟೇ ಹಾಕ್ಬಿಡ್ತಾರೆ ಕೆಲವರು, ಅದು ಮೆತ್ತಗಾಗ್ಬಿಡುತ್ತೆ ರೈಸು. ನೋಡಿ ಇವಾಗ ಕುದೀತಾ ಇದೆ, ಈ ಥರ ಕುದಿಬೇಕು. ಚಿಕನ್ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಈ ಥರ ಕುದಿಸ್ಬಿಟ್ಟು ಆಮೇಲೆ ರೈಸ್ ಹಾಕಿದ್ರೆ ನೀರು ಕಾಯಿಸಿಟ್ಕೊಂಡಿರೋದ್ರಿಂದ ಬೇಗನೂ ಕೂಡ ಕುದಿ ಬರುತ್ತೆ. ನೋಡಿ ಇವಾಗ ತೊಳೆದಿಟ್ಟಿದ್ದೆ ಮೊದಲೇ ರೈಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಒಂದು ಕುದಿ ಬರೋವರೆಗೂ ಬೇಯಿಸ್ಕೋಬೇಕು. ರೈಸ್ ಹಾಕಿದ್ಮೇಲೆ ಕುಕ್ಕರ್ ಅಲ್ವಾ, ತಳ ಎಳ್ಬಿಡುತ್ತೆ. ನೋಡಿ ನೀರು ಕೂಡ ಕರೆಕ್ಟಾಗಿದೆ. ಬರ್ದೋದು ಕೂಡ ಮಾಡ್ಕೋಬೋದು ಬಿರಿಯಾನಿನ ಈಸಿಯಾಗಿ. ಅಷ್ಟು ಈಸಿಯಾಗಿದೆ ಈ ರೆಸಿಪಿ. ಒಂದ್ಸರಿ ಮಾಡಿ ಟ್ರೈ ಮಾಡಿ ಮನೇಲಿ. ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ ಹೇಗಿತ್ತು ಬಿರಿಯಾನಿ ಅಂತ. ಚೆನ್ನಾಗಿ ಕುದೀತಾ ಇದೆ. ಇವಾಗ ಕುಕ್ಕರ್ ಮುಚ್ಚಳ ಹಾಕ್ಕೊಳ್ತೀನಿ. 1 ವಿಷಲ್ ಆದರೆ ಸಾಕು, ಜಾಸ್ತಿ ಏನು ಬೇಡ. ಜಾಸ್ತಿ ವಿಷಲ್ ಆದರೆ ಅಡಿಲಿ ಸೀದೋಗ್ಬಿಡುತ್ತೆ.
ಮುಚ್ಚಳನ ಹಾಕ್ಕೊಳ್ತೀನಿ. 1 ವಿಷಲ್ ಬರೋವರೆಗೂ ವೆಯ್ಟ್ ಮಾಡೋಣ. ಈಗ 1 ವಿಷಲ್ ಆಯಿತು, ಆರೋಕ್ಕೂ ಇಟ್ಟಿದ್ದೆ. ನೋಡಿ ಫೈನಲಿ ನನ್ನ ಬಿರಿಯಾನಿ ಈಗ ರೆಡಿಯಾಗಿದೆ. ಉದುದ್ರಾಗಿ ಬಂದಿದೆ. ಲಾಸ್ಟಲ್ಲಿ ಒಂದ್ಸರಿ ಬಿರಿಯಾನಿನ ಫುಲ್ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದರೆ ಕುಕ್ಕರಲ್ಲಿ ಮಾಡೋದ್ರಿಂದ ಮಸಾಲೆ ಎಲ್ಲ ಮೇಲಕ್ಕೆ ಬಂದುಬಿಟ್ಟಿರ್ತದೆ. ನೀಟಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ಕಡೆ ಮಸಾಲೆ ನೀಟಾಗಿ ಮಿಕ್ಸ್ ಆಗುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡಬೇಕು. ಈಗ ಸಿಂಪಲ್ಲಾದ ಬಿರಿಯಾನಿ ರೆಡಿಯಾಗಿದೆ. ಸರ್ವ್ ಮಾಡ್ತೀನಿ. ನೋಡಿ ಎಷ್ಟು ಉದುದ್ರಾಗಿ ಬಂದಿದೆ ಅಂತ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ರೆಸಿಪಿ ಬೇಕು ಅಂದ್ರೂ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಫೈನಲಿ ನಮ್ಮ ಬಿರಿಯಾನಿ ರೆಡಿಯಾಗಿದೆ. ಹೇಗೆ ಕಾಣಿಸ್ತಿದೆ ನೋಡಿ. ತಿನ್ನೋಕೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಇಷ್ಟು ಬಂದಾಗಂತೂ ಯೋಚನೆ ಮಾಡಬೇಡಿ, ಫಟ್ ಅಂತ ರೆಡಿಯಾಗುತ್ತೆ ಬಿರಿಯಾನಿ. ಕೇಳಬೇಕೇನು ಹೋಟ್ಲಿಂದ ತಂದ್ರಾ ಅಂತ, ಆ ರೇಂಜಿಗೆ ಬೇಗ ರೆಡಿಯಾಗುತ್ತೆ. ಥ್ಯಾಂಕ್ ಯು ಫಾರ್ ಎವ್ರಿವನ್. ಸಿ ಟು ವಿಡಿಯೋ.